ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ ಶಾಸ್ತ್ರದ ಬಗ್ಗೆ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಸೂಚಿಸುವಂತಹ ಕೆಲಸವನ್ನು ಮಾಡ್ತಾರೆ ಗುರುಗಳು. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಇನ್ನು ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಆನ್ಲೈನ್ ಕೋರ್ಸ್ ಜುಲೈ 23ರಿಂದ ಆರಂಭವಾಗ್ತಾ ಇದೆ. ಕೇವಲ 899 ರೂಪಾಯಿಗೆ ರಿಜಿಸ್ಟರ್ ಆಗಿ ರೇಖಿ ಮಾಸ್ಟರ್ ಆಗಿ ಆಯುರ್ವೇದ ಶಕ್ತಿಯನ್ನು ಕೂಡ ಹೆಚ್ಚಿಸಿಕೊಳ್ಳಿ. ಅದರ ಜೊತೆಗೆ ಜ್ಯೋತಿಷ ಆನ್ಲೈನ್ ಕ್ಲಾಸಸ್ ಆಗಸ್ಟ್ 11ರಿಂದ ಶುರುವಾಗ್ತಾ ಇರುವಂಥದ್ದು. 108ನೇ ಬ್ಯಾಚ್. ಕುಟುಂಬ ಸಮೇತರಾಗಿ ಜ್ಯೋತಿಷವನ್ನು ಕಲಿಯಬಹುದಾಗಿದೆ. ವೀಕ್ಷಕರೇ, ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಮೊದಲನೇ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾನು ರಾಧಾ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ರಾಧಾ, ಮಾವನೂರು ಗ್ರಾಮದಿಂದ ಮಾಡ್ತಾ ಇದೀವಿ. ಜಮೀನಿನ ಬಗ್ಗೆ ಕೇಳಬೇಕಾಯ್ತು. ಜಮೀನಿನ ಬಗ್ಗೆ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಒಂದು ಸಂಖ್ಯೆಯನ್ನ ಹೇಳಿ. 91 ಮೇಡಮ್. 91. ಜಮೀನೇನು ಕೊಂಡ್ಕೊಳ್ಬೇಕಾ ಅಥವಾ ಏನು? ಇಲ್ಲ ಮೇಡಮ್, ನಮ್ಮ ಯಜಮಾನ್ ರೊಕ್ಕ ಕೋರ್ಟ್ಗೆ ಹಾಕ್ಬಿಟ್ಟಿದ್ದಾರೆ. ಓಕೆ ಓಕೆ, ಗುರುಗಳಿದ್ದಾರೆ, ಮಾತನಾಡ್ಬೋದಮ್ಮ. ನಮಸ್ತೆ. ಸರಿ, ಅದು ಲಿಟಿಗೇಷನ್ಗೆ ಬರುತ್ತೆ. 91 ಅಲ್ವಾ? ಹೌದು ಗುರುಜಿ. 91ಕ್ಕೆ ಒಂದು ಲಿಟಿಗೇಷನ್ ನೋಡೋಣ ಏನು ಬರುತ್ತೆ ಅಂತ. 6ನೇ ಕಸ್ಬು ಲಿಟಿಗೇಷನ್. ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಬರ್ತಾ ಇದೆ. ಇದು ಲಿಟಿಗೇಷನ್. ಕೋರ್ಟ್ ಏನೂ ಕೊಡೋದಿಲ್ಲ. ಕೋರ್ಟ್ ಯಾವುದೇ ಕಾರಣಕ್ಕೂ ಏನೂ ಕೊಡೋದಿಲ್ಲ. ಯಾಕಂದರೆ 1ನೇ ಮನೆ ಅಂದರೆ ಅಂದರೆ ನಾನು ಏನೂ ಮಾಡಲ್ಲ, ಆಪೋಸಿಟ್ ಪರ್ಸನ್ ಏನೂ ಮಾಡಲ್ಲ. ಸೊ ಕಾಂಪ್ರಮೈಸ್ಗೆ ಹೋಗಬೇಕು. 7ನೇ ಮನೆ ಅಂತ ತೋರಿಸುತ್ತೆ. ಯಾವುದೇ ರೀತಿಯ ಒಂದು ವಿಚಾರದಲ್ಲಿ ಬರುತ್ತೆ. ಟ್ರಬಲ್ ಇನ್ ಲೀಗಲ್ ಕೇಸಸ್ ಟು ಸೆಲ್ಫ್ ವಿನ್ ಪಾಸಿಬಿಲಿಟಿ ವಿತ್ ಸ್ಟ್ರಗಲ್ ಅಂತ ಬರ್ತಾ ಇದೆ. ಸ್ಟ್ರಗಲ್ ಬಂದಾಗ ನಾವು ಜನರಲಿ ಅಲ್ಲಿ ನಾವು ಏನು ಮಾಡಬೇಕು? ಕಾಂಪ್ರಮೈಸ್ಗೆ ಹೋಗೋದು ಒಳ್ಳೆಯದು. ಮುಂದಿನ ಕರೆಗೆ ಹೋಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ನಮಸ್ತೆ. ತಮ್ಮ ಹೆಸರಮ್ಮ? ಜಯ ಭಟ್ ಅಂತೇಳಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಎಜುಕೇಷನಾ ಅಥವಾ ಏನು? ಎಜುಕೇಶನ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಇದೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 21/4/2007. 21/4/2007. ಹುಟ್ಟಿದ ಸಮಯ? ಮಧ್ಯಾಹ್ನ 12:19. ಮಧ್ಯಾಹ್ನ 12 ಗಂಟೆ 19 ನಿಮಿಷ. ಹುಟ್ಟಿದ ಸ್ಥಳ? ಅಂಬಿಕಾನಾಥ. ಇನ್ನೊಮ್ಮೆ ಹೇಳಿ. ದಾಂಡೇಲಿ. ದಾಂಡೇಲಿ. ಹಾಂ, ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ. ದಾಂಡೇಲಿ. 21 ಏಪ್ರಿಲ್ 2007. ಇದ್ರ ಪ್ರಕಾರ ಇವ್ರದ್ದು ವೃಷಭ ರಾಶಿ ಬರ್ತಾ ಇದೆ. ವೃಷಭ ರಾಶಿಯಲ್ಲಿ ಮೃಗಶಿರ ನಕ್ಷತ್ರ 2ನೇ ಪಾದ. ಸದ್ಯಕ್ಕೆ 2029ವರೆಗೂ ರಾಹು ದಶೆ ನಡೀತಾ ಇದೆ. ರಾಹು ದಶೆ ಹೇಗಿದೆ ಅಂತ ನೋಡೋಣ. ಸ್ವಲ್ಪ ಎಜುಕೇಷನಲ್ಲಿ ಕನ್ಫ್ಯೂಷನ್ ತೋರಿಸ್ತಾ ಇದೆ. 8ನೇ ಮನೆ. ಟೆಕ್ನಿಕಲ್ ಸೈಡ್ ಇದ್ದರೆ ವಿನ್ನಿಂಗ್ ಬರುತ್ತೆ. ಬಟ್ ಆದರೆ ಬೇರೆ ಯಾವುದಾದ್ರು ಒಂದು ವ್ಯಸನಗಳಿಗೆ ಒಳಗಾಗಿದ್ದರೆ ಇದು ಪಾಸಿಟಿವ್ ಇಲ್ಲ. ಪ್ರಶ್ನೆ ಏನಿದೆ ಕೇಳಿ. ಪ್ರಶ್ನೆ ಏನಿದೆ ಕೇಳಿ. ಮುಂದೆ ಕೇಳಬೇಕಲ್ಲ. ಸರಿ, ಮುಂದಿನ ಕರೆ ತಗೊಳ್ಳೋಣ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಆನ್ಲೈನ್ ಕೋರ್ಸ್ ಜುಲೈ 23ರಿಂದ ಆರಂಭವಾಗ್ತಾ ಇದೆ. ಕೇವಲ 899 ರೂಪಾಯಿಯಲ್ಲಿ ರೇಖಿ ಹೀಲಿಂಗ್ ಆನ್ಲೈನ್ ಕ್ಲಾಸಸ್ ಹಾಗೆ ಸಪ್ತ ಚಕ್ರಗಳ ಒಂದು ಆನ್ಲೈನ್ ಕ್ಲಾಸಸ್, ಇದರ ಜೊತೆಗೆ ಎಸೆನ್ಷಿಯಲ್ ಆಯಿಲ್, ಈ ಎಲ್ಲ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗುತ್ತೆ ಈ ಒಂದು ಕ್ಲಾಸಲ್ಲಿ. ರಿಜಿಸ್ಟರ್ ಆಗಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಮೈಸೂರಿನಿಂದ. ಮಗಳಿನ ಬಗ್ಗೆ ಕೇಳಬೇಕಿತ್ತು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳಿನ ಬಗ್ಗೆ. ಸರಿಯಾಗಿ ಕೇಳಿಸ್ತಾ ಇಲ್ಲ. ಮಗಳ ಬಗ್ಗೆ ಕೇಳಲಿಕ್ಕಿತ್ತು. ಮಗನ ಬಗ್ಗೆ ಕೇಳಬೇಕಾಗಿತ್ತಾ? ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 14/11. 14/11.
23 23 ಬೆಳಿಗ್ಗೆ 8:47 ಬೆಳಿಗ್ಗೆ 47 8:37 47 8:47. ಓಕೆ, ಹುಟ್ಟಿದ ಸ್ಥಳ ಬೆಂಗಳೂರು. ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಮಗುವಿಗೆ ತಂದೆ ತಾಯಿ ಪ್ರೀತಿ ಒಟ್ಟಿಗೆ ಸಿಗ್ತಾ ಇಲ್ಲ, ಅದಕ್ಕೆ ಪರಿಹಾರ ಎಂತಾದ್ರೂ ಸಿಗ್ಬೋದಾ ಅಂತ ಕೇಳಿದ್ರು. ಓಕೆ, ಗುರುಗಳಿದ್ದರೆ ಮಾತನಾಡಬಹುದು. ಏನು ಕೇಳಿಸ್ತಾ ಇಲ್ಲ, ಇನ್ನೊಂದ್ಸತಿ ಹೇಳಿ, ಏನು ವಿಚಾರ? ಮಗುವಿಗೆ ತಂದೆ ತಾಯಿ ಪ್ರೀತಿ ಒಟ್ಟಿಗೆ ಸಿಗ್ತಾ ಇಲ್ಲ, ತಂದೆ ತಾಯಿ ಒಟ್ಟಿಗೆ ಬೆಳೀತಾ ಇಲ್ಲ ಮಗು, ಹಾಗೆ ಅದಕ್ಕೆ ಪರಿಹಾರ ಎಂತಾದ್ರೂ ಸಿಗ್ಬಹುದಾ ಅಂತ. ಅಲ್ಲ, 1 ವರ್ಷ ಅಲ್ವಾ? ಹೌದು. ತಂದೆ ತಾಯಿ ಹತ್ರ ಬೆಳೀತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಅಂದರೆ ಏನು ವಿಚಾರ ಕರೆಕ್ಟಾಗಿ ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ಅಂದ್ರೆ ತಂದೆ ತಾಯಿ ಪ್ರೀತಿ ಒಟ್ಟಿಗೆ ಸಿಗ್ಬೇಕು, ತಂದೆ ತಾಯಿ ಒಟ್ಟಿಗೆ ಬೆಳಿಬೇಕಂತ. ತಂದೆ ಮಗನಷ್ಟು ಇದು ಮಾಡ್ತಾ ಇಲ್ಲ, ಮಗನ ಬಗ್ಗೆ ಕಾಳಜಿ ಇಲ್ಲ, ಪ್ರೀತಿ ಇಲ್ಲ. ನೀವ್ಯಾರು? ನಾನ್ ತಾಯಿ ಮಗುವಿದ್ದು. ತಂದೆ ತಾಯಿ ಅಂತ ಎರಡೂ ಸೇರಿಸಿದ್ರಲ್ಲ, ನೀವು ಯಾರು ಅಂತ ಅನ್ಕೊಂತೆ. ಇಲ್ಲ ಇಲ್ಲ. ಓಕೆ, 1 ವರ್ಷ 6 ತಿಂಗಳ ಮಗು ಅಲ್ವ ನಮ್ಮ ಇದು? ಹೌದು ಹೌದು. ಗಂಡು ಮಗುನಾ ಹೆಣ್ಣು ಮಗುನಾ? ನಕ್ಷತ್ರ ಹೆಣ್ಣು ಮಗು. ಹೆಣ್ಣು ಮಗು. ಈಗ ಏನಾಗಿದೆ? ನಕ್ಷತ್ರ ಏನು? ಅನುರಾಧ? ಅನುರಾಧ ನಕ್ಷತ್ರ. ಹೌದು. ಅವಳ ಹೆಸರು ಕೂಡ ನಕ್ಷತ್ರವೇ. ಏನು ಹೇಳಿ? ಅವಳ ಹೆಸರು ಕೂಡ ನಾವು ನಕ್ಷತ್ರವೇ ಇಟ್ಟಿದ್ದೇವೆ. ಯಾರ ಹೆಸರು ಇಟ್ಟಿರೋದು? ನಾನೇ ಸರ್. ನೀವೇ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅವರು ಬಿಸ್ನೆಸ್ ಕೂಡ ಮಾಡ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಅವರು. ಓಕೆ, ಸಾಫ್ಟ್ವೇರ್ ಇಂಜಿನಿಯರ್. ಓಕೆ, ಒಂದೇ ಮಗುನಾ? ಹೌದು ಸರ್. ಹೆಣ್ಣು ಮಗು. ಓಕೆ, ಏನು ಇಷ್ಟ ಇಲ್ಲದೆ ಆಗಿರೋ ಮಗುನಾ ಇದು? ಹಾಗೇನಿಲ್ಲ, ಇಷ್ಟ ಆಗಿ ಆದದ್ದು ಮಗು. ಮತ್ತೆ ತಂದೆ ಪ್ರೀತಿ ಅಂತ ಕೇಳ್ತಾ ಇದಾರಲ್ಲ, ಏನು ಯಾವ ಥರ? ಸರ್, ಮಗು 15 ದಿವಸ ಇರುವಾಗವೇ ಅವರು ಮಗುವನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಏನು ಮಾಡ್ಕೊಳಕ್ಕೆ? ಹಲೋ, ಮಗು 15 ದಿವಸ ಇರುವಾಗಲೇ. ಯಾಕೋ ಸ್ವಲ್ಪ ಸೌಂಡ್ ಕೊಡಿ. ಹಲೋ. ಜೋರಾಗಿ ಮಾತಾಡಿ, ಸೌಂಡ್ ಕೊಡಿ ಇಲ್ಲಿ. ಸೌಂಡ್ 15 ದಿವಸ ಇರುವಾಗಲೇ ಮಗುವಿಂದ ದೂರ ಆಗಿದ್ದಾರೆ ಅವರು. ಸೌಂಡ್ ಅಲ್ಲಿ, ಸೌಂಡ್ ಕೊಡಮ್ಮ ಅಲ್ಲಿ. ಸೌಂಡ್ ಅಲ್ಲಿ, ಸೌಂಡ್ ಕೊಡಿ ಅಲ್ಲಿ. ಪೂರ್ತಿ ಇದೆಯಾ? ತಂದೆ ದೂರ ಆಗಿದ್ದಾರಾ? ಈಗ ಕೇಳಿಸ್ತಾ ಇದೆ, ಹೇಳಿ. ಈಗ ನಿಮ್ಮ ಹಸ್ಬೆಂಡ್ ನಿಮ್ಮ ಜೊತೆ ಇಲ್ವಾ? ಓಕೆ, ಈಗ ನಿಮ್ಮ ಮಗಳ ಜಾತಕ ಯಾರ ಹೇಳಿದ್ದು ಹಾಕಕ್ಕೆ? ಏನು ಹೇಳಿ? ನಾನೇ ಕೊಡ್ತಾ ಇದ್ದೇನೆ. ನಾನೇ ಕೊಟ್ಟಿದ್ದೆ. ಹುಡುಗಿದ ಏನಕ್ಕೆ ಬೇಕು? ನಿಮ್ದಲ್ವ ಬೇಕಾಗಿರೋದು? ನಿಮ್ಮ ಜಾತಕದಲ್ಲಿ ಹಣೆ ಬರ ಸರಿ ಇಲ್ಲ ಅಂತಂದ್ರೆ ನಿಮ್ಮ ಗಂಡ ಬಿಟ್ಟು ಹೋಗಿರ್ತಾರೆ. ಹುಡುಗಿದ್ ನೋಡಿ ಏನು ಮಾಡೋದು? ಯಾವ ಊರಲ್ಲಿ ಇರೋದು ನೀವು? ಮೈಸೂರಿನಲ್ಲಿ. ನಿಮ್ಮ ಹಣೆ ಬರನ ಫಸ್ಟ್ ನೋಡ್ಕೊಳ್ಳಿ. ನಿಮ್ಮ ಮಗಳದ್ದು ಯಾಕೆ ತೋರಿಸ್ತೀರ? ಹೋಗಿ ಹೋಗಿ ಈ ದರಿದ್ರ ಕಾಂಪೌಂಡರ್ಗಳು ಇರ್ತಾರಲ್ಲ, ಆ ಸಣ್ಣ ಮಗು ಮೇಲೆ ಹಾಕ್ಬಿಡ್ತಾರೆ. ಇವಳದ್ರಲ್ಲಿ 9 ಹಂಗಿದೆ, ಹಿಂಗಿದೆ, ಬರೀ ಸುಳ್ಳು, ಕಪಟ ಜ್ಯೋತಿಷ್ಯರೇ ಇರೋದು. ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿ, ಸರಿಗೆ ಬರ್ತಾ ಇಲ್ಲ. ಅಲ್ಲಮ್ಮ, ಯಾಕೆ ಸೌಂಡ್ ಸರಿಗೆ ಕೇಳಿಸ್ತಾ ಇಲ್ಲ ನನಗೆ, ಎಕೋ ಬರ್ತಾ ಇದೆ. ನೀವು ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಗೊತ್ತಿಲ್ಲ. 1 to 240 ಒಂದು ನಂಬರ್ ಹೇಳಮ್ಮ. 1 to 240 ಒಂದು ನಂಬರ್ ಹೇಳು, ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. 9. ಸುಮ್ಮನೆ ಎಲ್ಲಾದರೂ ಹೆಣ್ಮಗಳು ಜಾತಕ ತೋರಿಸಿ ತಂದೆ ಪ್ರೀತಿ ಸಿಗುತ್ತಾ ಅದು ಸಿಗುತ್ತಾ ಅಲ್ಲ, ನಿಮ್ಮ ಜಾತಕ ತೋರಿಸಿ ನನಗೆ ಪ್ರೀತಿ ಸಿಗುತ್ತಾ ಅಂತ ಹೇಳಿ ತಲೆಗಿಲ್ಲ ಕೆಟ್ಟಿದೆ ಅನ್ಸುತ್ತೆ ನಿಮಗೆ. ಅರ್ಥ ಆಯ್ತಾ? ನಿಮ್ಮ ಆಸೆಗೆ ಆ ಹೆಣ್ಮಗಳು ಹುಟ್ಟಿರೋದು. ಅರ್ಥ ಆಯ್ತಾ? ಯಾವುದೋ ದರಿದ್ರವಾಗಿ ಮಾಡಕ್ಕೆ ಹೋಗ್ಬೇಡಿ. ಅಲ್ಲಿ ಕಾಯ್ಕೊಂಡು ಕೂತವ್ರೆ ಕಚಡ ಟೆರರಿಸ್ಟ್ಗಳು. ಜ್ಯೋತಿಷ್ಯದಲ್ಲಿ ಟೆರರಿಸ್ಟ್ಗಳೇ ಎಷ್ಟಿರೋದು ಮಾರ್ಕೆಟಲ್ಲಿ. ಪಂಚೆ ಹಾಕ್ಕೊಂಡು ಗನ್ನೊಂದು ಇಟ್ಕೊಂಡಿರಲ್ಲ ಅಂತ ಕಚಡಾದವ್ರ ಹತ್ರ ಹೋಗ್ಬಿಟ್ಟು ಇವಳಿಗೆ ಆ ದೋಷ ಇದೆ, ಪಿತೃದೋಷ ಇದೆ, ಈ ದೋಷ ಯಾವುದೂ ಇಲ್ಲ, ಅವಳ ಬದುಕು ಅವಳ ಜೀವನ ಅಷ್ಟೇ. ಯಾರೋ ಒಬ್ರು ಸಾಕ್ತಾರೆ. ಈ ತಂದೆ ಇಲ್ಲ ಅಂದರೆ ಇನ್ನೊಂದು ತಂದೆ ಸಾಕ್ತಾನೆ, ಈ ತಾಯಿ ಇಲ್ಲ ಇನ್ನೊಬ್ರು ಸಾಕ್ತಾರೆ. ಎಲ್ಲೋ ಯಾವುದೋ ಅನಾಥರಾಗಿದ್ದಾಗ ಆ ಅನಾಥಾಶ್ರಮನೇ ತಂದೆ ತಾಯಿ ಆಗುತ್ತೆ. ಎಷ್ಟೋ ಜನ ಅನಾಥಾಶ್ರಮದ ಹುಟ್ಟು ಫೇಮಸ್ ಆಗಿದ್ದಾರೆ. ನಿಮ್ಮದು ನಿಮ್ಮ ಹಸ್ಬೆಂಡ್ದು ಜಾತಕ ನೋಡ್ಬೇಕು. ನಂಬರ್ ಹೇಳಿ. ನಂಬರ್ ಹೇಳಿದ್ರ ಅವರು? ಸರಿ, ಮುಂದಿನ ಇದಕ್ಕೆ ಹೋಗಿ. ಇಲ್ಲಿ ಈ ಕಡೆ ನೆಟ್ವರ್ಕು ಸರಿಯಾಗಿಲ್ಲ, ಇದು ಇಲ್ಲ. ಮುಂದಿನ ಕರೆ ಹೋಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.
ನಕ್ಷತ್ರ ನಾಡಿ ರೇಖೆ ಹೀಲಿಂಗ್ ಕ್ಲಾಸ್ ಜುಲೈ 23ರಿಂದ ಶುರುವಾಗ್ತಾ ಇದೆ. ಹಾಗೆ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಆಗಸ್ಟ್ 11ರಿಂದ ಶುರುವಾಗ್ತಾ ಇದೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ. ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕೂಡ ಕಲಿರಿ, ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಳ್ಳಿ. ವಿಶ್ವದಾದ್ಯಂತ ಈಗಾಗಲೇ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ಕಲಿತಾ ಇದ್ದಾರೆ ಕೂಡ. ಹಾಗೆ ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ನೀವು ಕೂಡ ಜ್ಯೋತಿಷ್ಯವನ್ನು ಕಲಿರಿ, ನಿಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ನಾನು ಉಡುಪಿಯಿಂದ ಮಾತಾಡೋದು ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನಗೆ ಪ್ರಶ್ನಾಶಾಸ್ತ್ರ. ಓಕೆ, ಪ್ರಶ್ನಾಶಾಸ್ತ್ರ. ಒಂದು ನಂಬರ್ ಹೇಳಿ. ನಂಬರ್ 19. 19. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ನನಗೆ ಒಂದು ರಸ್ತೆ ಇಲ್ಲ. ಇನ್ನೊಮ್ಮೆ ಹೇಳಿ. ನನಗೆ ಮನೆಗೆ ದಾರಿ ಇಲ್ಲ. ನಿಮ್ಮ ಮನೆಗೆ ದಾರಿ ಇಲ್ಲ. ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಸರಿ, ಇವಾಗ ಕರೆ ಯಾವುದು ತಗೊಳ್ಳೋದು ಬೇಡ, ನಾನು ಇಲ್ಲ ಮಾತಾಡ್ತೀನಿ. ಸರ್, ಉಂಟು ಕರೆ, ಲೈನ್ ಅಲ್ಲಿ ಇದ್ದೇನೆ ಸರ್. ಲೈನ್ ಹೇಳಿ, ಕರೆ ಯಾವುದು ತಗೋಬೇಡಿ ದಯವಿಟ್ಟು, ನೆಟ್ವರ್ಕ್ ಸರಿ ಇಲ್ಲ. ಜನರಲ್ ಆಗಿ ಮಾತಾಡೋಣ, ಸುಮ್ಮನೆ ಕಾರ್ಯಕ್ರಮ ಹಾಳಾಗುತ್ತೆ. ಹೇಳಿ, ನೀವು ಒಬ್ಬರು ಹೇಳ್ಬಿಟ್ಟು ಮುಗಿಸಿ. ಇದರ ಕಟ್ಟಾಯ್ತಾ? ರಸ್ತೆ ಇಲ್ಲ. ಸಾಮಾನ್ಯವಾಗಿ ಈ ಪ್ರಶ್ನಾಶಾಸ್ತ್ರದಲ್ಲಿ ಈ ಗಲಾಟೆ ವಿಚಾರದಲ್ಲಿ ಬಂದಾಗ ಮೊದಲಿಗೆ ಲಿಟಿಗೇಷನ್ ಅಂತ ತಗೋಬೇಕು. ರಸ್ತೆ ಇಲ್ಲ ಅನ್ನೋದು ಅವ್ರದ್ದು ಪ್ರಶ್ನೆ, ಅವ್ರಿಗೆ ಹೇಳೋಕ್ಕೆ ಗೊತ್ತಿಲ್ಲ. ಯಾವುದೋ ಒಂದು ಜಮೀನಿಂದ ರಸ್ತೆ ಬಿಡ್ತಾ ಇರಲ್ಲ, ಅದು ಅಥಾರಿಟಿಯಿಂದ ಪ್ರಾಬ್ಲಮ್ ಇರ್ಬೋದು, ಅಥವಾ ರೋಡ್ ಸ್ಯಾಂಕ್ಷನ್ ಆಗಿದ್ದರೂ ನಮ್ಮ ಮೇಲೆ ಹೋಗ್ತಾ ಇದೆ ಅಂಥೇಳಿ ಬಿಡದೇ ಇರತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಬಾರ್ಡರ್ ಇಶ್ಯೂ. ಇಂಡಿಯಾ ಪಾಕಿಸ್ತಾನ, ಇಂಡಿಯಾ ಚೈನಾ, ಇಂಡಿಯಾ ಟಿಬೇಟು, ಇಂಡಿಯಾ ಬಾಂಗ್ಲಾದೇಶ, ಇವೆಲ್ಲ ಬಾರ್ಡರ್ ಇಶ್ಯೂ ಇದೆಯಲ್ಲ, ನಮ್ಮೊಳಗಡೆನೂ ಸಣ್ಣ ಸಣ್ಣ ಬಾರ್ಡರ್ ಇಶ್ಯೂ ಇದೆ. ರೋಡ್ ಬಿಡಲ್ಲ, ಅವ್ರದ್ದೇನೋ ಜಮೀನು ಇರುತ್ತೆ, ಆ ಜಮೀನಿಗೆ ಹೋಗ್ಬೇಕು ಅಂದ್ರೆ ಸುತ್ತಲೂ ಜಮೀನು ಇರುತ್ತೆ, ಮಧ್ಯದಲ್ಲಿ ಅವ್ರ ಜಮೀನು ಎಲ್ಲೋ ಏನೋ ಭಾಗ ಮಾಡ್ಬೇಕಾದ್ರೆ ಸಿಕ್ಬಿಟ್ಟಿರುತ್ತೆ. ಆ ಜಮೀನಿಗೆ ಹೋಗ್ಬೇಕು ಅಂತಂದರೆ 2-3 ಜಮೀನು ದಾಟ್ಕೊಂಡು ಹೋಗ್ಬೇಕು. ಇಂಥ ಒಂದು ದರಿದ್ರ ಪರಿಸ್ಥಿತಿಲಿ ನಾವೆಲ್ಲ ಬಂದಿದ್ದೀವಿ. ಮಾನವೀಯತೆ ಮತ್ತು ಮೌಲ್ಯಗಳನ್ನು ಹಾಳು ಮಾಡ್ಕೊಂಡಿದ್ದೀವಿ. ಇದು ಕರ್ಮ ಸಿದ್ಧಾಂತದ ಮೇಲೆ ಹೋಗಬೇಕಾ, ಅಥವಾ ಹಣೆ ಬರದ ಮೇಲೆ ಹೋಗಬೇಕಾ, ಅಥವಾ ನಮಗೆ ನಾವೇ ಶತ್ರುತ್ವನ ಹುಟ್ಟಾಕ್ಕೊಂಡಿದ್ದೀವ ಮನುಷ್ಯತ್ವರಾಗಿ ಅಂತ ಹೇಳೋದು ಖಂಡಿತ ತಿಳಿದೇ ಇರತಕ್ಕಂಥದ್ದು. ಶಾಸ್ತ್ರದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅದರಲ್ಲಿ ಫಲ ಇದೆಯೋ ಇಲ್ವೋ ಅಂತಕ್ಕಂಥದ್ದು ವಿಶೇಷವಾಗಿ ನಮಗೆ ನಿರೂಪಣೆ ಮಾಡಿದಾಗ ನಮಗೆ ಗೆಲ್ತಕ್ಕಂಥ ಒಂದು ಮನೆ ಬರಬೇಕಾಗಿರ್ತಕ್ಕಂಥದ್ದು. ಗೆಲ್ಲೋದು ಅಂದರೆ ಯಾವುದು? ನಮ್ಮ ಶತ್ರುವಿಂದ ಜಯ 6ನೇ ಮನೆ, ಕಾಂಪ್ರಮೈಸ್ ಆಗಂಗಿದ್ರೆ 7ನೇ ಮನೆ, ಹಾಗೆ ನಮಗೆ ಅಥಾರಿಟಿಯಿಂದ ಗೆಲ್ತಕ್ಕಂಥದ್ದು 10ನೇ ಮನೆ, ಮತ್ತು 11ನೇ ಮನೆ ಲಾಭಸ್ಥಾನ. ಹಾಗೆ 2ನೇ ಮನೆಯೂ ಕೊಡುತ್ತೆ, ಯಾಕಂದರೆ ಅದರಿಂದ ನಮಗೆ ಆದಾಯ ಬರ್ಬೋದು ಅಂತ ಹೇಳಿ 2ನೇ ಮನೆ. ಸೊ ಆ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಭಾಳ ಇಂಪಾರ್ಟೆಂಟಾಗಿ ಪ್ರಶ್ನಾಶಾಸ್ತ್ರದಲ್ಲಿ ಕಾಂಬಿನೇಷನಲ್ಲಿ, ನಕ್ಷತ್ರದಲ್ಲಿ ಮತ್ತು ಸಬ್ಲಾಡ್ ಅಂತ ನಾವು ಕೈಯಲ್ಲಿ ಬಂದಾಗ ಗ್ರಹಗಳು ಹೇಳ್ತವೆ ಅವರಿಗೆ ಜಯ ಇದೆ ಅಂತ. ಅದು ಬಿಟ್ಟು 5ನೇ ಮನೆ, 8ನೇ ಮನೆ, 12ನೇ ಮನೆ ಬಂದಾಗ ಸಿಗೋದಿಲ್ಲ. ಸಾಮಾನ್ಯವಾಗಿ ಪಬ್ಲಿಕ್ಕಲ್ಲಿರ್ತಕ್ಕಂಥ ಜನಗಳು, ಜ್ಯೋತಿಷ್ಯ ತಿಳಿದೇ ಇರತಕ್ಕಂಥ ಅನೇಕ ಮೂಢರು ಕಲಿತು ಜ್ಯೋತಿಷ್ಯವನ್ನು ಡಿಬೇಟ್ ಮಾಡಬೇಕು. ಈಗ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಶ್ನಾಶಾಸ್ತ್ರ ಹಾಕೊಂಡು ಹೋಗ್ತೀವಿ. ಹಾಗೆ ಜೀವನದಲ್ಲಿ ಇಂಡಿವಿಜುವಲ್ ಆಗಿ ಕೇಳಿದಾಗ ಹಾಕ್ಬೋದು. ಪ್ರತಿ ಜಾಗದಲ್ಲಿ ಘಟನೆ ನಡೀತಾ ಇದ್ದರೆ ಅದು ಗ್ರಹಗತಿಗಳನ್ನ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಮನುಷ್ಯನಿಗೆ ಆ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಇಲ್ಲ. ಎಲ್ಲೋ ಒಂದು ಕಡೆ ಬ್ಲಾಮ್ ಬ್ಯಾಸ್ಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಅದು ನಮ್ಮ ಜ್ಯೋತಿರ್ವಿಜ್ಞಾನದಲ್ಲಿ ಕಂಡುಹಿಡಿಬೋದು. ಅದು ಗ್ರಹಗಳು ಮೂವ್ ಆಗ್ತಾ ಇರ್ತವೆ, ಮಾನಿಟ್ರಿಂಗ್ ಸೆಲ್ ಇಲ್ಲ. ಅಂದರೆ ಟ್ರಾಫಿಕಲ್ಲಿ ಮಾನಿಟರ್ ಆಗ್ತಾ ಇರುತ್ತೆ ಒಂದು ಕ್ಯಾಮ್ರಾ. ಅಲ್ಲಿ ಯಾರೋ ಒಬ್ಬ ಬಂದ, ಒಬ್ಬ ಕಳ್ಳ ಏನೋ ಕಿತ್ಕೊಂಡ ಓಡೋದ, ಕ್ಯಾಮ್ರಾದಲ್ಲಿ ಸೆರೆ ಆಗುತ್ತೆ, ಅವನು ಹುಡುಕ್ತಾರೆ, ಸಿಗ್ತಾರೆ.
ಜ್ಯೋತಿಷ್ಯದಲ್ಲಿ ಏನಾಗುತ್ತೆ, ಮಾನಿಟ್ರಿಂಗ್ ಆಗಿರ್ತಕ್ಕಂಥ ಆ್ಯಕ್ಟಿವಿಟಿ ಇನ್ನೂ ಆ ಇಂಟೆಲಿಜೆನ್ಸ್ ಬರಬೇಕು ನಮಗೆ. ಈ ಏರಿಯಾದಲ್ಲಿ ಭೂಕಂಪ ಆಗುತ್ತೆ ಅಂತ ಹೇಳಿ ಈ ಕಾಂಬಿನೇಷನ್ ಬಂದರೆ ಆ ಲೆವೆಲ್ಲು ನನಗೆ ಗೊತ್ತಿರೋಂಗೆ ಇಲ್ಲಿಂದ ಒಂದು 10 ವರ್ಷದಲ್ಲಿ ಡೆವಲಪ್ ಆಗುತ್ತೆ, ಜ್ಯೋತಿಷ್ಯದಲ್ಲೇ ಡೆವಲಪ್ ಆಗುತ್ತೆ. ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು? ವೆರಿ ವೆರಿ ಸಿಂಪಲ್ಲಾಗಿ ತುಂಬ ಜನ ಮಾತಾಡ್ತಾ ಇರ್ತಾರೆ, ಎ ಐ ಅಂತ ಮಾತಾಡ್ತಾ ಇರ್ತೀವಿ. ಅದು ಏನಿಲ್ಲ, ಸಿಂಪಲ್ಲು, ಜಸ್ಟ್ ಎ ಸರ್ಚ್ ಇಂಜಿನ್ ಅಷ್ಟೇ, ಅದು ಹುಡ್ಕೋ ಇಂಜಿನ್ ಅಷ್ಟೇ. ಸಿಂಪಲ್ಲಾಗಿ ಒಂದು ಹೇಳಬೇಕು ಅಂದರೆ, ಒಂದು ದೊಡ್ಡ ಲೈಬ್ರರಿಲಿ ಒಬ್ಬ ಮುಖ್ಯಸ್ಥ ಕೂತಿರ್ತಾನೆ, ಲೈಬ್ರರಿಯನ್ ಅಂತ ಕರೀತಾರೆ. ಸರ್ ಇಂಥ ಹೆಸರು, ಇಂಥ ಪುಸ್ತಕದ ಹೆಸರು, ಇಂಥ ಸಾಹಿತಿ, ಇದು ನಂಗೆ ಬೇಕು ಅಂತಂದಾಗ ಅದು ಇದೆಯಾ ಅಂದಾಗ ಇದೆ ಅಮ್ಮ, ಅಲ್ಲಿ ಮುಂದೆ ಅಲ್ಲಿ ಹೋಗು, ಅಲ್ಲಿಂದ ಏನೋ ಒಂದು ಕವನ ಮತ್ತು ಕಾದಂಬರಿ ಅಂತ ಬರೆದಿರ್ತೀವಿ, ಅದ್ರ ಕೆಳಗಡೆ 3ನೇ ಲೋಲ್ಲಿ ಅಲ್ಲಿ ಸಿಗುತ್ತೆ ಹೋಗಿ ಅಂತ. ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸರ್ಚ್ ಇಂಜಿನ್. ಇನ್ನೊಬ್ಬರು ಬರ್ತಾರೆ, ಸರ್ ನಾನು ಖಗೋಳಶಾಸ್ತ್ರದ ಬಗ್ಗೆ ಸ್ವಲ್ಪ ಪುಸ್ತಕಗಳು ಬೇಕು, ಇಂತಿಂಥ ಆಥರ್ದು ನಿಮ್ಮ ಲೈಬ್ರರಿಲಿ ಇದೆಯಾ ಅಂತನೋ. ಇಲ್ಲ ಸರ್ ಇವ್ರದ್ದೇ ಅದು ಬಂದಿಲ್ಲ ಸರ್, ಇಲ್ಲ ಬಂದಿಲ್ಲ, ಇವ್ರದ್ದು ಬಂದಿಲ್ಲ ನಮ್ಮ ಲೈಬ್ರರಿಗೆ. ಇವ್ರದ್ದಿದೆ ಸರ್, ಅಲ್ಲಿ ಎಡಗಡೆ ಹೋಗಿ ಸ್ವಲ್ಪ ಮೇಲ್ಗಡೆ ಹತ್ತಿ ಅಲ್ಲಿದೆ, ಅಲ್ಲಿ ಇಟ್ಟಿರ್ತಾರೆ, ಹೋಗಿ ಸರ್. ತೊಗೊಳ್ತಾರೆ, ಲೈಬ್ರರಿ ಕೂತ್ಕೊಳ್ತಾರೆ, ಓದ್ತಾರೆ, ಪುಸ್ತಕ ಇಟ್ಬಿಟ್ಟು ಹೋಗ್ತಾರೆ. ಈ ಪುಸ್ತಕ ಎತ್ಕೊಂಡು ಅದೇ ಜಾಗದಲ್ಲಿ ಇಡ್ತಾರೆ ರೆಫರಲ್ ಪಾಯಿಂಟಿಗೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ಸ್ ಆನ್ ಪ್ರೀಲೋಡೆಡ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಈಸ್ ನಥಿಂಗ್ ಬಟ್ ಪ್ರೀಲೋಡೆಡ್ ಇಂಟೆಲಿಜೆನ್ಸ್, ಪ್ರೀಲೋಡ್ ಆಗಿರುತ್ತಲ್ಲಿ. ಪ್ಲಾನೆಟರಿ ಇಂಟೆಲಿಜೆನ್ಸ್ ಬಂದಾಗ, PI ಬಂದಾಗ, ಪ್ಲ್ಯಾನೆಟಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ನ ನಾವು ಲೋಡ್ ಮಾಡಿ ಮಾನಿಟರ್ ಮಾಡಿದ್ರೆ ಪ್ರತಿಯೊಂದು ಘಟನೆಯೂ ಕೂಡ ಟಕ್ ಅಂತ ಓಪನ್ ಅಪ್ ಆಗಿಬಿಡುತ್ತೆ. ಆ ಲೆವೆಲ್ ಆಫ್ ಇಂಟೆಲಿಜೆನ್ಸು ಮುಂದೆ ಬಂದೇ ಬರುತ್ತೆ, ನನಗೆ ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ಇವಾಗ ಆ ಪ್ಲಾನೆಟರಿ ಇಂಟೆಲಿಜೆನ್ಸ್ ತೊಗೊಂಡು ನಾವು ಹಾಕಿ ನಿಮಗೆ ಹೇಳ್ತಾ ಇದ್ವಿ, ಅವ್ರದ್ದು ಗ್ರಹಗತಿಯನ್ನು ಇಟ್ಕೊಂಡು ಹೇಳ್ತಾ ಇದ್ವಿ. ಸೊ ಹ್ಯೂಮನ್ ಇಂಟರ್ಫರೆನ್ಸ್ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಪ್ಲಾನೆಟರಿ ಇಂಟೆಲಿಜೆನ್ಸ್ಗೆ ಹ್ಯೂಮನ್ ಇಂಟೆಲಿಜೆನ್ಸ್ ಪ್ಲಸ್ ಹ್ಯೂಮನ್ ಇಂಟರ್ಫರೆನ್ಸ್ ಜಾಸ್ತಿ ಇರೋದ್ರಿಂದ ತುಂಬ ತಿಳಿದವ್ರು ಮಾತ್ರ ಜ್ಯೋತಿಷ್ಯ ಹೇಳೋಕ್ಕೆ ಸಾಧ್ಯ, ತುಂಬ ತಿಳಿದವ್ರು ಮಾತ್ರ ಜ್ಯೋತಿಷ್ಯ ಹೇಳೋಕ್ಕೆ ಸಾಧ್ಯ. ಆದರೆ ಜ್ಯೋತಿಷ್ಯನ ಭಾಳಷ್ಟು ಜನ ಹೊಟ್ಟೆಪಾಡಿಗೋಸ್ಕರ, ಏನೋ ಒಂದು ದೇವಸ್ಥಾನದಲ್ಲಿ ನಾವು ಅರ್ಚಕರಾಗಿದ್ದೀವಿ ಅಂತ ಹೇಳಿ ಅರ್ಧಂಬರ್ಧ ಕಲ್ತಿರ್ತಕ್ಕಂಥ ಪುರೋಹಿತರು, ಏನೋ ದೋಷ ಹೇಳಿ ಪೂಜೆ ಮಾಡಿಸಿ ಗಿಟ್ಟಿಸ್ಕೊಳ್ಳೋಣ ಅಂತ ಹೇಳ್ತಕ್ಕಂಥ ಕೆಲವರು ಅಲ್ಪರು ಅಂತಲೇ ಕರಿತೀವಿ. ಅರ್ಧಂಬರ್ಧ ಅವ್ರಿಗೆ ಸರ್ಟಿಫಿಕೇಟೇ ಇಲ್ದಂಗೆ ಕಲ್ತಿರ್ತಕ್ಕಂಥವ್ರ ಹತ್ರ ಸಾಮಾನ್ಯ ಜನರು ಹೋಗಿ ಪೂಜೆ ಮಾಡಿಸಿ ಬೇರೆ ಬೇರೆ ಪರಿಹಾರಗಳನ್ನ ಮಾಡಿಸಿ, ಅಡ್ಡೇಟ್ ಮೇಲೆ ಗುಡ್ಡೇಟ್ ಅಂದಾಗ ನಾವು ಹೋಗಿದ್ದಕ್ಕೂ ಅದೇನೋ ಹೇಳ್ತಾರಲ್ಲ, ಕಲ್ಲು ಹೊಡೆದಿದ್ದಕ್ಕೂ ಮಾವಿನಕಾಯಿ ಉದುರಿದ್ದಕ್ಕೂ ಒಂದು ಕಾಕತಾಳೀಯ, ಕಲ್ಲು ಹೊಡೆದಿದ್ದಕ್ಕೂ ಮಾವಿನಕಾಯಿ ಉದುರಿದ್ದಕ್ಕೂ ಕಾಕತಾಳೀಯ. ಕಲ್ಲು ಹೊಡೆದಿದ್ದು ಇಲ್ಲಿ, ಮಾವಿನಕಾಯಿ ಉದುರಿದ್ದು ಇಲ್ಲಿ, ಅರ್ಥ ಮಾಡ್ಕೊಳ್ಳಿ. ಕಲ್ಲು ಇಲ್ಲಿ ನೋಡಿದ್ವಿ, ಅಲ್ಲೇನೋ ಪಕ್ಕದಲ್ಲಿ ಇರೋದು ಮಾವಿನಕಾಯಿ ಉದುರಿತು. ಆ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಮಯವನ್ನೇ ತಿಳಿಸ್ಬೋದು ಹೊರತು ನಿಗದಿತವಾಗಿರ್ತಕ್ಕಂಥ ವಿಚಾರ ಈ ಟೈಮಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಹೇಳ್ಬೋದೇ ಹೊರತು ಈವೆಂಟ್ ಆಗೋದು ಬಿಡೋದು, ತೊಗೊಳೋದು ಬಿಡೋದು ನಿಮ್ಮಿಷ್ಟ. 2026 ಯಾರಿಗೋ ಒಬ್ಬರಿಗೆ ಏಪ್ರಿಲ್ಗೆ ಮದುವೆ ಯೋಗ ತೋರಿಸ್ತಾ ಇದೆ, ಅಲ್ಲಿಂದ ಒಂದು 6 ತಿಂಗಳು ತೋರಿಸ್ತಾ ಇದೆ ಅಂದರೆ ಬಂದಿರತಕ್ಕಂಥ ಆ ಯೋಗ ಫಲವನ್ನು ಆ ಹುಡುಗಿ ಅಥವಾ ಹುಡುಗ ಆ ಒಂದು ಸಂದರ್ಭದಲ್ಲಿ ಹೆಚ್ಚು ಕಾಂಬಿನೇಷನ್ಸು ಅಥವಾ ಹೆಚ್ಚು ವಧು ವರರ ಒಂದು ಫೈಲ್ ಬಂದಾಗ ಅನೇಕ ಕಾರಣದಿಂದ ರಿಜೆಕ್ಟ್ ಮಾಡಿರ್ತಾರೆ. ನಾಟ್ ಬಿಕಾಸ್ ಆಫ್ ದ ಟೈಮ್, ಬಿಕಾಸ್ ಆಫ್ ಇಂಟ್ರೆಸ್ಟ್, ಸೆಲ್ಫ್ ಇಂಟ್ರೆಸ್ಟ್. ನನಗೆ ಯಾಕೋ ಬಂದಿದ್ದು ಯಾವುದೂ ಸೆಟ್ ಆಗಿಲ್ಲ, ಜಾತಕದ ಯೋಗ ಇದೆ ಇಲ್ಲಿ, ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂಥದ್ದು ಬಂದಿರಲ್ಲ, ಅದಕ್ಕೇನು ಮಾಡೋಕ್ಕಾಗಲ್ಲ ಗ್ರಹಗಳು. ಇದನ್ನೆಲ್ಲ ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಕುದುರೆ ಅಂತಂದು ಜ್ಯೋತಿಷ್ಯ ಅಂದರೆ ಕುದುರೆ ಅಂತಂದು ನೀರ ಹತ್ರ ನಿಲ್ಲಿಸ್ತೀವಿ ಅಷ್ಟೇ. ನೀರು ಕುಡಿಯೋದು ಬಿಡೋದು ಕುದುರೆಯ ವಿಚಾರ. ಆದರೆ ಪಬ್ಲಿಕಲ್ಲಿ ಏನಾಗ್ಬಿಟ್ಟಿದೆ,
ಜ್ಯೋತಿಷ್ಯ ಅಂತಂದರೆ ಕುದುರೆ ನೀರಲ್ಲಿ ಬಂದು ನಿಂತ್ಕೊಂಡ್ರೂ ಕೂಡ ಜ್ಯೋತಿಷ್ಯ ನೀರನ್ನ ಕುಡಿಸ್ಬಿಡುತ್ತೆ ಕುದುರೆಗೆ ಅಂತಕ್ಕಂಥ ಹುಚ್ಚು ಕಲ್ಪನೆಯಲ್ಲಿ ನೀವೆಲ್ಲ ಇದ್ದೀರಾ. ಹುಚ್ಚು ಕಲ್ಪನೆಯಲ್ಲಿ ಇದ್ದೀರಾ. ಎಲ್ಲಿವರೆಗೂ ಕರ್ನಾಟಕದ ಜನತೆ ಎಸ್ಪೆಷಲಿ ಈ ಟೆಂಪಲ್ ರನ್ ಮಾಡ್ತಾರೆ. ತುಂಬ ಜನ ಹೆಂಗಸರು, ಮಹಿಳೆಯರು, ಗಂಡಸರು ಟೆಂಪಲ್ ರನ್ ಮಾಡಿ, ಯಾರಿಂದ? ಯಾರೋ ಜ್ಯೋತಿಷ್ಯರು ಹೇಳಿದ್ರು, ನಿಮ್ಮ ಬದುಕುಗಳನ್ನು 10 ರೂಪಾಯಿ 50 ರೂಪಾಯಲ್ಲಿ ಇಡ್ತಿರಲ್ಲ, ಇಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಿಮಗೆ 6,000 8,000 10,000 ಪೂಜೆಗೆ ಇಟ್ಟು ಅಲ್ಲೇನು ಧರ್ಮ ಏನು ಬರಲ್ಲ. ನಾನು ನಿಮಗೆ ಹಿಂದೂ ಧರ್ಮ ಬೇರೆ, ಪೂಜೆ ಪುನಸ್ಕಾರಕ್ಕೆ ಬೇರೆ, ಎರಡೂ ಮಿಕ್ಸ್ ಮಾಡ್ತಾರೆ ಜನ. ತುಂಬ ಜನ ಎರಡನ್ನೂ ಮಿಕ್ಸ್ ಮಾಡ್ತಾರೆ. ಜಸ್ಟು ನನಗೆ ಒಂದು ಮನೆ ಕಟ್ಟಿಲ್ಲ, ಇದು ಪೂಜೆ ಮಾಡ್ಕೊಳ್ಳಿ ಅಂತಂದರೆ ಇಟ್ ಈಸ್ ನಾಟ್ ಧರ್ಮ, ಇಟ್ ಈಸ್ ನಾಟ್ ಸಾತ್ವಿಕ, ಅದು ಬಯಕೆ. ನಿಮ್ಮ ಬಯಕೆಗೂ ಪೂಜೆಗೂ ಹಿಂದೂ ಧರ್ಮಕ್ಕೂ ಒಂದಕ್ಕೊಂದಕ್ಕೆ ಲಿಂಕೇ ಇಲ್ಲ. ಬೇಡೋದು ಹಿಂದೂ ಧರ್ಮದ್ದಲ್ಲ. ಅದು ಜ್ಯೋತಿಷ್ಯ ಹಿಂದೂ ಧರ್ಮದ್ದು. ಯಾವಾಗ ಸಿಗುತ್ತೆ, ಸಿಗಲ್ಲ, ಸಿಗದೇ ಇಲ್ಲ. ಪೂಜೆ ನಿಮ್ಮ ನೆಮ್ಮದಿಗೆ, ನಿಮ್ಮ ಆತ್ಮವಿಶ್ವಾಸಕ್ಕೆ, ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ಮನಸ್ಥಿತಿಗೆ ಮನಸ್ಥಿತಿಗೆ. ಅದು ಬಿಟ್ಬಿಟ್ಟು ಪೂಜೆ ಮಾಡಿಸೋದ್ರಿಂದ ಆಗುತ್ತೆ ಅಂತಕ್ಕಂಥ ಭ್ರಮೆಯಲ್ಲಿ ನೀವೆಲ್ಲ ಇದ್ದರೆ ದಯವಿಟ್ಟು ಹೇಳ್ತೀನಿ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ದೇವರನ್ನ ನಂಬೋದು ಕಮ್ಮಿ ಮಾಡಿ. ಹಿಂದೂ ಧರ್ಮ ನಿಂತಿರೋದು ಧರ್ಮದ ಆಧಾರದ ಮೇಲೆ ಹೊರತು ಪೂಜೆ ಮಾಡಿದ ತಕ್ಷಣ ದೇವರು ಒಲಿದು ಬಂದು ನಿಮಗೆ ವರ ಕೊಡ್ತಾನೆ ಅಂತಕ್ಕಂಥ ಈ ಕೆಲವರು ಕಾಂಪೌಂಡರ್ಗಳು ಹೇಳಿರ್ತಕ್ಕಂಥ ಸುಳ್ಳು ಭರವಸೆಗಳನ್ನು ದೂರ ಬನ್ನಿ. ಪ್ಲಾನೆಟರಿ ಇಂಟೆಲಿಜೆನ್ಸ್ ಆಗುತ್ತೋ ಇಲ್ವೋ ಅಷ್ಟೇ ಹೇಳೋದಷ್ಟೇ. ಆ ಪ್ಲಾನೆಟರಿ ಇಂಟೆಲಿಜೆನ್ಸ್ ಆಗಲ್ಲ ಅಂತಂದ್ರೆ ಅದನ್ನು ಪೂಜೆ ಮಾಡಿಸಿ ಏನು ಅಲ್ಲಿ ನೀವು ಲಂಚ ಕೊಡ್ತಾ ಇದ್ದೀರಾ ದೇವರಿಗೆ? ಲಂಚವನ್ನು ಮಾಡ್ತಾ ಇದ್ದೀರಿ ನೀವೆಲ್ಲ. 100% ಯಾರು ನೀವೆಲ್ಲ ದುಡ್ಡು ಕೊಟ್ಟು ನನಗಿದಾಗಲಿ ಅಂತ ಪೂಜೆ ಮಾಡಿಸ್ತಾ ಇದ್ದೀರೋ ದೇವ್ರಿಗೆ ಲಂಚ ಆಗೋದೇ ಇಲ್ಲ, ವರ್ಕೇ ಆಗಲ್ಲ. ಇನ್ ಕೇಸ್ ಲಂಚ ಕೊಟ್ಟು ನೀವು ಪೂಜೆ ಮಾಡಿಸಿದ್ರೆ ಮಾಡ್ತೀನಿ ತಡಿ ಅಂತ ಮದುವೆ ಕೊಟ್ಟು ಹಾಳು ಮಾಡಿಬಿಡುತ್ತೆ. ಎಷ್ಟೋ ಜನ 25 ಲಕ್ಷ 30 ಲಕ್ಷ ಮದುವೆಗೆ ಹಾಕಿ KS ಹತ್ರ ಹೋಗಿ ಅಲ್ಲಿ 25 ಲಕ್ಷ ಆಗಿ ಒದ್ದಾಡ್ತಿರಲ್ಲ. ಇಟ್ ಈಸ್ ಆಲ್ ಪ್ಯೂರ್ಲಿ ಬೇಸ್ಡ್ ಆನ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಹೈಯರ್ ಎನರ್ಜೀಸ್. ತುಂಬ ಜನಕ್ಕೆ ಜ್ಯೋತಿಷ್ಯ ಗೊತ್ತಿಲ್ಲ. ಪಬ್ಲಿಕ್ಕಲ್ಲಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಎಷ್ಟೋ ಜನ 80% ಆಫ್ ದಿ ಪೀಪಲ್ ಜ್ಯೋತಿಷ್ಯ ಗೊತ್ತಿಲ್ಲ. ಬಟ್ 100% ಆಫ್ ದಿ ಪೀಪಲ್ ಈ 80% ಹತ್ರ ಹೋಗ್ತಾ ಇದ್ದಾರೆ. ನಿಮ್ಮ ಬುದ್ಧಿ ವಿವೇಕಕ್ಕೆ ಬಿಟ್ಟಿರೋದು. ಹಾಗನ್ಬಿಟ್ಟು ನನ್ನ ಹತ್ರ ಬನ್ನಿ ಅಂತ ಏನು ಹೇಳ್ತಾ ಇಲ್ಲ. ಜ್ಯೋತಿಷ್ಯ ಬೆಸ್ಟ್ ಏನು ಅಂದರೆ ಲರ್ನ್ ಯುವರ್ ಸೆಲ್ಫ್. ಜ್ಯೋತಿಷ್ಯ ಬೆಸ್ಟ್ ಏನು ಅಂದರೆ ನಿಮಗೆ ನೀವು ಕಲ್ತ್ಕೊಳ್ಳಿ, ಹಾಳಾಗಬೇಡಿ, ಒಳ್ಳೆಯದಾಗಲಿ. ವೀಕ್ಷಕರೇ, ಇದೀಗ ಜ್ಯೋತಿಷ್ಯ ಕಲಿತಂತಹ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ತಿಳಿದುಕೊಂಡು ಬರೋಣ. ರಿಗಾರ್ಡಿಂಗ್ ಕ್ಲಾಸಸ್ ಹೇಳ್ಬೇಕಂತಂದ್ರೆ ಪಂಡಿತ್ ದಿನೇಶ್ ಗುರೂಜಿ ಅವರು ಟೋಟಲ್ 1 ವೀಕ್ ವರೆಗೂ ಕ್ಲಾಸಸ್ ಮಾಡಿದ್ದಾರೆ. ಸೊ ಐ ಆಮ್ ಟೋಟಲಿ ಸ್ಯಾಟಿಸ್ಫೈಡ್ ಫ್ರಮ್ ಕ್ಲಾಸಸ್. ದೆನ್ ಟೋಟಲ್ 5 days ವರ್ಕ್ಶಾಪ್ ನಡೀತು. ಬೇಸಿಕಲಿ ಐ ಆಮ್ ಎನ್ ಆರ್ಕಿಟೆಕ್ಟ್. ಸೊ ಇವಾಗ ಇಂಡಸ್ಟ್ರಿಗೂ ವಿ ಆರ್ ಡೂಯಿಂಗ್ ಅ ಸರ್ವೆ. ವಾಸ್ತು ಅನ್ನೋದು ನೌ ಡೇಸ್ ಇಟ್ಸ್ ಇನ್ ಅ ಡಿಕ್ರೀಸಿಂಗ್ ಸ್ಟೇಜ್. ಸೊ ರೈಟ್ ನಾವು ಅವೇರ್ನೆಸ್ ಅನ್ನೋದು ತುಂಬ ಬೇಕಾಗಿದೆ ಸೊ ಇಂಡಸ್ಟ್ರಿ ಒಳಗಡೆ. ಸೊ ರಿಗಾರ್ಡಿಂಗ್ ಪ್ಲಾನಿಂಗ್ ಇರ್ಬೋದು, ವಾಸ್ತು ಬಗ್ಗೆ, ದೆನ್ ಹೋಮ್ ಡೈರೆಕ್ಷನ್ಸ್ ಅದು ಇರ್ಬೋದು, ದೆನ್ ರೋಡ್ ಡೈರೆಕ್ಷನ್ಸ್ ಇರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಪ್ರಾಪರ್ ಆಗಿ ಸೈಂಟಿಫಿಕಲಿ ದೇ ಆರ್ ಟೀಚಿಂಗ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದೋಸ್ ಕ್ಲಾಸಸ್ ಆ್ಯಂಡ್ ಆಲ್. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೆ ಪ್ಲಾನೆಟರಿ ಇಂಟೆಲಿಜೆನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.